एसएसवी टीवी उर्दू खबरनामे में आपका खैर मकदम है। मैं डॉक्टर सैयद आरिफ मुर्शद। गुलबर्गा डीसी ऑफिस के रूबरू जय कन्नड़ा जागृति वेदिके का एहतजाज। गुलबर्गा डीसी ऑफिस के रूबरू जय कन्नड़ा जागृति वेदिके के ओहदेदारान ने पुलवामा के दहशतगर्द हमले के जवाब में किए गए फिजाई हमले को लेकर सियासत कर रहे मुल्क के सियासी कायदीन के खिलाफ सख्त कार्रवाई का मुतालबा करते हुए एहतजाज मुनज़्ज़म किया। ನೆರೆ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ನಮ್ಮ ವೀರ ಯೋಧರಾದಂಥ ಸೈನಿಕರು ನಮ್ಮ ದೇಶದ ಸೈನಿಕರಾದ ಪಾಕಿಸ್ತಾನದಲ್ಲಿ ಹೋಗಿ ಅಲ್ಲಿಯಂಥ ಉಗ್ರಗಾಮಿಗಳನ್ನು ಸದೆಬಡಿದು ಮತ್ತು ಹಿಂದಿರುಗಿರುವಂಥ ಸೈನಿಕರಿಗೆ ಹೆಮ್ಮೆ ವಿಷಯ ಆಗಿದೆ. ಅದೇ ರೀತಿಯಾಗಿ ಬುದ್ಧಿಜೀವಿಗಳು ಮತ್ತು ಕೂಡ ಹಿತಾಸಕ್ತಿಗಳು, ರಾಜಕೀಯ ಮುಖಂಡರು, ಇನ್ನಿತರು ದೇಶದ ಬಗ್ಗೆ ಹೆಮ್ಮೆ ವಿಷಯ ಹೇಳಬೇಕಾದ್ರೆ ಸೈನಿಕರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಎಷ್ಟು ಸತ್ತಾವ, ಎಷ್ಟು ಹೋಗ್ಯಾವ, 300 ಸತ್ತಾವ, ಏನೂ ಸತ್ತಿಲ್ಲ ಅಂತೇಳಿ ನಮ್ಮ ಸೈನಿಕರ ಬಗ್ಗೆ ಅವಹೇಳನೆ ಮಾಡ್ಕೊತಂಥ ವಿಷಯ. ಇದನ್ನು ರಾಜಕೀಯ ದುರುದ್ದೇಶ ಅಲ್ಲ, ಸೈನಿಕರ ಬಗ್ಗೆ ಹೆಚ್ಚಿನ ಗೌರವ ಕೊಟ್ಟು ದೇಶದ ಬಗ್ಗೆ ಹಿತಾಸಕ್ತಿಯಿಂದ ಒಳ್ಳೆಯ ಮಾತನಾಡಬೇಕು. ಇವತ್ತು ಅಮೇರಿಕದಲ್ಲಿ ಲಾಡನಲ್ಲಿ ಪಾಕಿಸ್ತಾನದಲ್ಲಿ ಹುಕ್ಕು ಅಲ್ಲಿಯ ಅಮೇರಿಕ ಸೈನಿಕರನ್ನು ಸದೆಬಡಿದು ಮತ್ತು ಅವರು ಹಿಂತಿರುಗಿದಾಗ ಅಲ್ಲಿ ಯಾರೇ ವಿರೋಧ ಪಕ್ಷದವರು ಯಾರು ಕೂಡ ಅದರ ಬಗ್ಗೆ ದನಿ ಎತ್ತಿಲ್ಲ. ಇಂಥ ರಾಜಕೀಯ ನಮ್ಮ ಇಂಡಿಯಾದಲ್ಲಿ ಇದ್ದ ಮತ್ತು ನಮ್ಮ ಭಾರತದಲ್ಲಿ ಇದ್ದ ಇಂಥ ರಾಜಕೀಯಗಳು ಇದೇ ರೀತಿಯಾಗಿ ಮುಂದೆ ತಕ್ಕ ಉತ್ತರ ಕೊಡಬೇಕೆಂದು ನಮ್ಮ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸ್ತೇವೆ. ಸರ್, ಇವರೆಲ್ಲರೂ ನಾಲಾಯಕರು ಮತ್ತು ಕುರಿಗಳು. ಯಾಕಂದರೆ ಇವರಿಗೆ ನಾವು ಹಾಕಿದಂಥ ಓಟು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ರಾಜಕೀಯದಲ್ಲಿ ಇದು ನಾವು ಒಳ್ಳೆಯ ಓಟನ್ನು ಹಾಕುವ ಮುಖಾಂತರವಾಗಿ ಇವರು ಕುರಿಗಳರ ನಾವು ಈ ಕುರಿಗಳ ಸರ್ ಕುರಿಗಳ ಅಂತೇಳಿ ಇವರಿಗೆ ಯಾವುದೇ ಓಟ್ ಹಾಕಬಾರ್ದು ಇಂಥ ರಾಜಕೀಯಗಳ ಉದ್ದೇಶದಿಂದ ನಾವು ಕುರಿಗಳ ವಿನೂತನ ಪ್ರತಿಭಟನೆ ಮಾಡಲಿಕ್ಕೆ ಸರ್. ದೇವೇಂದ್ರ ದೇಸಾಯಿ ಕಲ್ಲ ಸರ್. गुलबर्गा में कूड़ा ऑफिस के रूबरू हैदराबाद कर्नाटक जनापुरा संघर्ष समिति का एहतजाज। गुलबर्गा में कूड़ा ऑफिस के रूबरू हैदराबाद कर्नाटक जनापरा संघर्ष समिति के ओहदेदारान व अरकान ने शहर के कंडी मार्केट किसान ताजिरों और दीगर ताजिरों को तिजारत करके ज़िंदगी गुजारने के लिए सरकारी मंसूबे के तहत उन्हें मुनासिब जगह और इजाज़त नामा जारी करने का मुतालबा करते हुए एहतजाज मुनज़्ज़म किया। ರೈತ ವ್ಯಾಪಾರಿಗಳು ಮತ್ತು ಇತರೆ ಸಣ್ಣ ವ್ಯಾಪಾರಿಗಳು ವ್ಯಾಪಾರ ಮಾಡ್ಕೊತ ಬರ್ತಾ ಇದ್ದಾರೆ 30 ವರ್ಷದಿಂದ. ಅವರಿಗೇನದಲ್ಲ ಸರ್ಕಾರ ಪ್ರತ್ಯೇಕವಾದ ಸ್ಥಳ ಕೊಡಬೇಕಂತ ನಿರ್ಣಯನೂ ಮಾಡಿದೆ. ಯಡಿಯೂರಪ್ಪ ಅವ್ರ ಕಾಲಕ್ಕೆ 2 ಎಕರೆ ಜಮೀನು ಕೊಟ್ಟು ಅವರಿಗೆ ವ್ಯವಸ್ಥಿತವಾಗಿ ಕಟ್ಟಡ ನಿರ್ಮಾಣ ಮಾಡಿ ಜನರಿಗೂ ಅನುಕೂಲ ಆಗಬೇಕು, ಅವ್ರಿಗೂ ಅನುಕೂಲ ಆಗಬೇಕು, ಬೀದಿಯಲ್ಲಿ ಯಾವುದೇ ವ್ಯಾಪಾರ ಮಾಡಬೇಡ ಅಂತೇಳಿ ನಿರ್ಧಾರನೂ ಆಗ್ಯದ. ಅದಕ್ಕೇನದಲ್ಲ ಈಗ ಸರ್ಕಾರ 18 ಕೋಟಿ ಪ್ರಾಜೆಕ್ಟ್ ಮಾಡಿ ಸುಮಾರು 3 ವರ್ಷ ಆದ್ರೂ ಅದು ಹಾಗೆ ಪ್ರಾಜೆಕ್ಟ್ ಹಾಗೆ ನೆನೆಗುದಿಗೆ ಬಿದ್ದದ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ರೈತರು ವ್ಯಾಪಾರಿಗಳು ಅಲ್ಲಿ ತಂದಂಥ ತರಕಾರಿ ಏನದಲ್ಲ ಬಜಾರ್ದಾಗ ಮಾರಾಟ ಮಾಡೋದಕ್ಕಿಂತ ಬಜಾರ್ದಾಗ 10 ರೂಪಾಯಿ ಸಿಕ್ಕರೆ 2 ರೂಪಾಯಿ ಸಿಗ್ತದ. ಜನರಿಗೂ ಅನುಕೂಲ, ವ್ಯಾಪಾರಿಗೂ ಅನುಕೂಲ. ಇಂಥ ಒಂದು ಏನಪ್ಪ ಅಂತಂದ್ರೆ ಒಂದು ನ್ಯಾಯಯುತವಾದ ಬೇಡಿಕೆಗೆ ಸರ್ಕಾರ ನೆನಗುದಿ ಹಾಕ್ಯದ. ಇದು ತಪ್ಪದ, ಇದು ಖಂಡನೀಯ ಅದ. ಇನ್ನು ಮುಂದಾದ್ರೂ ಮಾನ್ಯ ಕಮಿಷನರ್ ಸಾಹೇಬ್ರು ಏನು GD ಕಮಿಷನರ್ ಈ ಒಂದು ಏನು ಪ್ರಾಜೆಕ್ಟ್ ಅದ, ಈ ಒಂದು ಯೋಜನೆ ಅದ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಅಂಥೇಳಿ ಇವತ್ತಿನ ದಿವಸ ಏನದಲ್ಲ ಕಮಿಷನರ್ಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ಏನದಲ್ಲ ಈ ಒಂದು ಬರುವ 1-2 ತಿಂಗಳಲ್ಲಿ ಇದು ಒಂದು ಪ್ರಾಜೆಕ್ಟ್ ಒಂದು ಯೋಜನೆ ಹಾಕಬೇಕು ಮತ್ತು ಈ ಒಂದು 2019ರಲ್ಲಿ ಈ ಒಂದು ಯೋಜನೆ ಮುಗಿದು ಕಂಡಿ ಮಾರ್ಕೆಟ್ ಎಲ್ಲ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ಮತ್ತು ಲೈಸೆನ್ಸ್ ಕೊಡಬೇಕು. ಇದು 18 ಕೋಟಿ ಪ್ರಾಜೆಕ್ಟ್ ಅದ. ಇದು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ನಾವು ಅದು ಏನಪ್ಪ ಸರ್ಕಾರಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ವಿ. ಇದು ಏನಪ್ಪ ಅಂದ್ರೆ ನಾವು ಈಗಾಗಲೇ ಕಮಿಷನರ್ ಮಾತಾಡಿದಾಗ ಅವ್ರು ಕಾಲಮಿತಿಯಲ್ಲಿ ಮಾಡ್ತೀವಿ ಅಂದ್ರೆ ಈಗ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಇವತ್ತಿನ ದಿವಸ ನಾವು ಒತ್ತಾಯ ಮಾಡ್ತೀವಿ. बीदर में तंजीम खादिमान के ज़ेर एहतमाम महफिल मुशायरा व याद रफ्तगान का इनेकाद। बीदर में तंजीम खादिमान उर्दू के ज़ेर एहतमाम उर्दू हाल बीदर में एक अदबी इजलास महफिल मुशायरा व याद रफ्तगान का इनेकाद अमल में आया। इजलास की सरपरस्ती मिर्ज़ा महमूद बेग ने फरमाई। इजलास के पहले दौर में याद रफ्तगान के उन्वान के तहत सरजमीन बीदर से ताल्लुक़ रखने वाले 2 मकामी खसूसी अहमियत के हामिल अफराद पर मज़ामीन पढ़े गए। ये 2 शख्सियतें थीं मोहम्मद अब्दुल हई और मुख्तार अहमद गीलानी। उन दोनों मरहूमीन की सहाफ़ती खिदमात को खिराज तहसीन पेश करते हुए बित तरतीब मोहम्मद अब्दुल मुक़्तदिर ताज, रिहाना बेगम रिहाना ने मिक़ालात पेश किए। पहले इजलास की निज़ामत बिल्किस फ़ातिमा ने फरमाई। इजलास के दूसरे दौर में महफिल मुशायरे का इनेकाद अमल में आया, जिसमें हैदराबाद से आए मेहमान शुरा सलाउद्दीन नैयर, बसीर अफजल, नसीम एजाज, नसीम, डॉक्टर मोइन अफरोज़ के अलावा मेज़बान शुरा इकराम ने अपना मुंतखब कलाम सुनाया।
मेहमानों से सुनना है उनको भी, जल्दी से सुना दूं तो बहुत हल्की बात है। अपने मेहमानों से सुनना है बहुत उनको भी, जल्दी से सुना दूं तो बहुत काफी है। मोहतरमा रेहाना बेगम की कितनी बार मेरे दे रहे, चार मुस्लिम अदा फरमाइए। रोशनी में नजर आए रफीकों के करम, रोशनी में नजर आए न रफीकों के करम, इसलिए हमने चरागों को बुझा रखा है। रोशनी में नजर आए न रफीकों के करम, इसलिए हम चरागों को बुझा रखा है। फिर कोई अपना नशेमन न जला दे कोई, फिर कोई अपना नशेमन न जला दे कोई, आशियां इसलिए पानी में बना रखा है। फिर कोई अपना नशेमन न जला दे कोई, आशियां इसलिए पानी में बना रखा है। हालात के पस मंजर में ज्यादा फर्क नहीं है। अर्शे बरी जो कह के मेरा दिल बना दिया, अर्शे बरी जो कह के मेरा दिल बना दिया, पहलू में एक दर्द की दुनिया बसा दिया। अर्शे बरी जो कह के मेरा दिल बना दिया, पहलू में एक दर्द की दुनिया बसा दिया।